व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಧೃತರಾಷ್ಟ್ರನಿಗೆ ಅಕ್ರೂರ ಉಪದೇಶ ಮಾಡಿದ. ಆದರೆ ಧೃತರಾಷ್ಟ್ರ ಒಂದು ರೀತಿಯ ಉಡಾಫೆಯ ಅಥವಾ ನಾಟಕೀಯವಾದಂತಹ ವೈರಾಗ್ಯದ ಒಂದು ಮಾತನ್ನ ಆಡ್ತಾನೆ. ಆ ಮಾತನ್ನು ಕೇಳಿದಾಗ ಅಕ್ರೂರ ಹೇಳ್ತಾನೆ, ಸರಿ, ನಿನ್ನ ಮಕ್ಕಳು ನಿನಗೆ ಉಳಿಯೋದಿಲ್ಲ, ನಾಶವಾಗಿ ಹೋಗ್ತಾರೆ ಎನ್ನುವಂತಹ ಮಾತನ್ನು ಹೇಳಿ ಭೀಮಾರ್ಜುನ ಮತ್ತು ಸಹದೇವರನ್ನು ಕರೆದುಕೊಂಡು ತನ್ನ ಮಥುರಾ ಪಟ್ಟಣಕ್ಕೆ ಬರ್ತಾನೆ. ಬಂದಾದ ಮೇಲೆ ಅಲ್ಲಿ ಭೀಮಸೇನ ದೇವರು ಮತ್ತು ಅರ್ಜುನ ಪರಮಾತ್ಮನಿಂದಾಗಿ ಉತ್ತಮವಾದಂತಹ ತತ್ವಜ್ಞಾನದ ಉಪದೇಶವನ್ನು ಪಡೀತಾರೆ. ಅದೇ ರೀತಿಯಾಗಿ ಭೀಮಸೇನ ತಾನು ಕೃಷ್ಣನೊಟ್ಟಿಗೆ ಗದಾಭ್ಯಾಸವನ್ನ ಮಾಡುವಂತ ಪ್ರಸಂಗ ಬಂದಾಗ, ನಾನು ಪ್ರತಿಯಾಗಿ ಅಭ್ಯಾಸ ಮಾಡಬೇಕಾದ್ರೂ ಕೂಡ ಕೃಷ್ಣನ ಮೇಲೆ ಗದೆ ಎತ್ತಬೇಕಾಗತ್ತೆ, ತಾನು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ಬಲವಾದಂತಹ ವಿಷ್ಣು ಭಕ್ತಿಯ ನಿಷ್ಠೆಯನ್ನು ತೋರಿಸಿ ತಾವೇ ಮಾಡ್ತಾರೆ. ಪರಮಾತ್ಮನ ಎದುರುಗಡೆಯಲ್ಲೇನೆ ಬಲರಾಮನಿಂದಾಗಿ ಗದಾ ಶಿಕ್ಷಣವನ್ನ ಪಡೆದಿರುವಂತೆ ಇಷ್ಟು ಆಗಿತ್ತು. ಇಂದು 104ನೇ ಶ್ಲೋಕದಿಂದಾಗಿ ಪ್ರಾರಂಭ. ರಾಮೋಪಿ ಶಿಕ್ಷಿತಂ ಅರೀಂದ್ರಧರಾತ್ ಪುರೋಸ್ಯ ಭೀಮೆ ದದಾವಥ ಪರಾಣಿ ಹರೇರವಾಪ. ಸಹ ನೀತಿಂ ತಥೋದ್ಧವ ಮುಖಾತ್ ಸಕಲಾಂ ಉದಾರಾಂ. ಪದಚ್ಛೇದ. ರಾಮಃ ಅಪಿ ಶಿಕ್ಷಿತಂ ಅರೀಂದ್ರಧರಾತ್ ಪುರಃ ಅಸ್ಯ ಭೀಮೆ ದದೌ ಅಥ ವರಾಣಿ ಹರೇಃ ಅವಾಪ. ಅಸ್ತ್ರಾಣಿ ಶಕ್ರತನಯಃ ಸಹದೇವಃ ಆರ ನೀತಿಂ ತಥಾ ಉದ್ಧವಮುಖಾತ್ ಸಕಲಾಂ ಉದಾರಾಂ. ಬಲರಾಮ ಭೀಮಸೇನನಿಗೆ ಗದಾವಿದ್ಯೆಯನ್ನು ತಿಳಿಸಿಕೊಟ್ಟ. ಅದು ಎಂತಹದ್ದು ಗದಾವಿದ್ಯೆ ಅಂತಂದ್ರೆ, ಅರೀಂದ್ರಧರಾತ್ ಶಿಕ್ಷಿತಂ. ಅರೀಂದ್ರಧರ ಅಂತಂದ್ರೆ ಕೃಷ್ಣ, ಅರಿ ಅಂದ್ರೆ ಶಂಖ, ಚಕ್ರ, ಸಾರಿ, ಅರಿ ಅಂದ್ರೆ ಚಕ್ರ, ಅರೀಂದ್ರ ಅಂತಂದ್ರೆ ಚಕ್ರಗಳಲ್ಲಿಯೇನೆ ಶ್ರೇಷ್ಠವಾದದ್ದು ಅಂದ್ರೆ ಸುದರ್ಶನ ಚಕ್ರ. ಅಂತಹ ಅರೀಂದ್ರವನ್ನ ಧಾರಣೆ ಮಾಡಿದಂಥವನು ಪರಮಾತ್ಮ ಕೃಷ್ಣ. ಅಂದ್ರೆ ಹಿಂದೆ ಬಲರಾಮ ಮತ್ತು ಕೃಷ್ಣ ಎಲ್ಲರೂ ಕೂಡ ಒಂದೇ ಸಮಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಬೇಕಾದ್ರೆ ಸಂದೀಪಿನ ಋಷಿಗಳ ಹತ್ರ, ಆವಾಗ ಕೃಷ್ಣನಿಂದಾಗಿ ಕೂಡ ಅನೇಕ ಗದಾವಿದ್ಯೆಯ ಒಂದು ಪ್ರಾವೀಣ್ಯವನ್ನ ಬಲರಾಮ ಪಡೆದಿದ್ದ. ಹಾಗಾಗಿ ತಾನು ಹಿಂದೆ ಕೃಷ್ಣನಿಂದ ಕಲಿತಂತಹ ಗದಾವಿದ್ಯೆಯನ್ನ ಭೀಮೆ ದದೋ, ಭೀಮಸೇನನಿಗೆ ಹೇಳಿದ. ಅದೇ ರೀತಿಯಾಗಿ ಶಕ್ರತನಯ, ಶಕ್ರ ಅಂದ್ರೆ ಇಂದ್ರ, ತನಯ ಅಂದ್ರೆ ಮಗ, ಇಂದ್ರಪುತ್ರನಾದಂತಹ ಅರ್ಜುನನು ಕೂಡ ತಾನೇ ಮಾಡಿದ. ಹರೇಹೇ ಪರಾಣಿ ಅಸ್ತ್ರಾಣಿ ಅವಾಪ. ಸಾಕ್ಷಾತ್ ಪರಮಾತ್ಮನಿಂದಾಗಿಯೇನೆ ಅನೇಕ ರೀತಿಯಾದಂತಹ ಉತ್ತಮ ಅಸ್ತ್ರಗಳ ಒಂದು ಉಪದೇಶವನ್ನ ಪಡಿತಾ ಇದ್ದಾನೆ. ಅದಾದ್ಮೇಲೆ ಸಹದೇವ, ಸಹದೇವ ಏನಾದ ಉದ್ಧವ ಮುಖಾತ್, ಉದ್ಧವ ದೊಡ್ಡ ಜ್ಞಾನಿ, ಆ ಉದ್ಧವನ ಮುಖಾಂತರ ಉದಾರಾಂ ಸಕಲಾಂ ನೀತಿಂ, ಒಳ್ಳೆ ನೀತಿಶಾಸ್ತ್ರವನ್ನು ಅಧ್ಯಯನ ಮಾಡಿದ ಅಂತೆ.
ಹೀಗೆ ಭೀಮಸೇನ ಬಲರಾಮನ ಮೂಲಕ ಗದಾವಿದ್ಯೆಯನ್ನ, ಅರ್ಜುನ ಕೃಷ್ಣನ ಮೂಲಕ ಅನೇಕ ಅಸ್ತ್ರಗಳನ್ನ, ಸಹದೇವ ಉದ್ಧವನ ಮೂಲಕ ನೀತಿಶಾಸ್ತ್ರವನ್ನ ಅಧ್ಯಯನ ಮಾಡಿದರು. ಮುಂದೆ ಕೃಷ್ಣೋತ ಚೌಪಗವಿಂ. ಆರ್ ಅಂದ್ರೆ ಏನಾಚಾರ್ಯ? ಆರ ಅಂದ್ರೆ ಪಡೆದ ಅಂತ, ಆರ್ ಅಂದ್ರೆ ಅಧ್ಯಯನ ಏನು? ಮಾಡಿದ. ಅದೇ ಪಡೆದ ಅಂತ ಅಂದ್ರೆ ಅಧ್ಯಯನ ಮಾಡಿದ ಅಂತ. ಆರ ಅಂದ್ರೆ ಪಡೆದುಕೊಂಡ, ಅಧ್ಯಯನ ಮಾಡಿದ, ತಿಳಿದ. ಕೃಷ್ಣೋತ ಚೌಪಗವಿಂ ಉತ್ತಮ ನೀತಿಯುಕ್ತಂ ಸಂಪ್ರೇಷಯನ್ ಇದಮುವಾಚ. ಹ ಗೋಕುಲಾಯ. ದುಃಖಂ ವಿನಾಶಯ ವಚೋಭಿರರೆ ಮದೀಯೈಃ ನಂದಾದೀನಾಂ ವಿರಹಜಂ ಮಮ ಚಾಶು ಯಾಹಿ. ಪದಚ್ಛೇದ. ಕೃಷ್ಣಃ ಅಥ ಚ ಔಪಗವಿಂ ಉತ್ತಮ ನೀತಿಯುಕ್ತಂ ಸಂಪ್ರೇಷಯನ್ ಇದಂ ಉವಾಚ ಹ ಗೋಕುಲಾಯ. ದುಃಖಂ ವಿನಾಶಯ ವಚೋಭಿಃ ಅರೆ ಮದೀಯೈಃ ನಂದಾದೀನಾಂ ವಿರಹಜಂ ಮಮ ಚ ಆಶು ಯಾಹಿ. ಇಷ್ಟಾಯಿತು. ಕೃಷ್ಣ ಮಧುರೆಗೆ ಬಂದು ತುಂಬಾ ದಿವಸಗಳಾಗಿ ಬಿಟ್ಟಿತ್ತು. ಹಾಗಾಗಿ ಪರಮಾತ್ಮನ ವಿರಹವನ್ನ ಅಲ್ಲಿ ನಂದಗೋಕುಲದ ಜನರು ಅನುಭವಿಸ್ತಾ ಇದ್ರು. ಪರಮಾತ್ಮ ಇಷ್ಟು ದಿವಸ ಅಲ್ಲೇ ಇದ್ದ ಕೃಷ್ಣ, ಈಗ ನಂದಗೋಕುಲವನ್ನು ಬಿಟ್ಟು ಮಧುರೆಗೆ ಬಂದು ಬಿಟ್ಟಿದ್ದಾನೆ. ಹಾಗಾಗಿ ಪರಮಾತ್ಮ ತಾನೇ ಮಾಡಿದ ಉತ್ತಮ ನೀತಿಯುಕ್ತಂ ಔಪಗವಿಂ, ಉತ್ತಮ ನೀತಿ ಶಾಸ್ತ್ರಜ್ಞನಾದಂತಹ ಔಪಗವಿಯನ್ನ. ಔಪಗವಿ ಅಂತಂದ್ರೆ ಹಿಂದೆ ನಾವು ನೋಡಿದಂತೆ ಉದ್ಧವ ಉಪಗವ ಎನ್ನುವಂತಹ ಯಾದವನ ಮಗ. ಸೊ ಉಪಗವನ ಮಗ ಔಪಗವಿ. ದಶರಥನ ಮಗ ದಾಶರಥಿ ಇದ್ದಂತೆ, ಜನಕನ ಮಗಳು ಜಾನಕಿ ಇದ್ದಂತೆ ಉಪಗವನ ಮಗ ಔಪಗವಿ, ಅರ್ಥಾತ್ ಉದ್ಧವನನ್ನ ತಾನೇ ಮಾಡಿದ. ಗೋಕುಲಾಯ ಸಂಪ್ರೇಷಯನ್, ಗೋಕುಲಕ್ಕೆ ನಂದಗೋಕುಲಕ್ಕೆ ಕಳಿಸ್ತಾ ಇದ್ದಾನೆ. ಏನಂತ ಕಳಿಸ್ತಾ ಇದ್ದಾನೆ ಹೇಳಿ? ಅರೇ. ಅರೇ ಅಂತಂದ್ರೆ ಆ ಎಲೆ ಅಂತ ಒಂದು ರೀತಿ ಸಂಬೋಧನೆ ಮಾಡಿದಂತೆ. ಉದ್ಧವನೇ ಕೇಳು, ನೀನು ಅಲ್ಲಿಗೆ ಹೋಗು. ಅಲ್ಲಿಗೆ ಹೋಗಿ ನಂದಾದೀನಾಂ ವಿರಹಜಂ ಮಮ, ನಂದಗೋಪ ಯಶೋದೆ ಮುಂತಾದಂತಹ ಎಲ್ಲ ಗೋಪಾಲಕರಿಗೂ ಕೂಡ ನನ್ನ ವಿರಹಜ, ನನ್ನ ವಿರಹದಿಂದಾಗಿ ಅವರಿಗೆ ತುಂಬಾ ದುಃಖ ಆಗಿಬಿಟ್ಟಿರುತ್ತೆ. ದುಃಖಂ ವಿನಾಶಯ, ಆ ಎಲ್ಲ ದುಃಖವನ್ನು ಕೂಡ ಮದೀಯೈಹಿ ವಚೋಭಿಹಿ ವಿನಾಶಯ, ನನ್ನ ಮಾತುಗಳಿಂದಾಗಿ ನಾಶಪಡಿಸು ಅಂತ. ತಾತ್ಪರ್ಯ ಇಷ್ಟು. ಕೃಷ್ಣ ಒಂದಿಷ್ಟು ಸಾಂತ್ವನದ ಮಾತುಗಳನ್ನು ಹೇಳಿ ಕಳಿಸ್ತಾ ಇದ್ದಾನೆ ಯಾವ್ದ ಉದ್ಧವನ ಹತ್ತಿರ. ಹಾಗಾಗಿ ಉದ್ಧವ ಅಲ್ಲಿ ನಂದಗೋಪ ಯಶೋದೆ ಮುಂತಾದಂತಹ ಎಲ್ಲ ಗೋಪಾಲಕರಿಗೂ ಕೂಡ ನನ್ನ ವಿರಹದಿಂದಾಗಿ ಭಾರಿ ದುಃಖ ಆಗಿಬಿಟ್ಟಿದೆ. ಹಾಗಾಗಿ ನಾನು ತಿಳಿಸುವಂತಹ ಮಾತನ್ನ ಅವರುಗಳಿಗೆ ಹೇಳಿ ಅವರ ದುಃಖವನ್ನ, ನನ್ನ ವಿರಹದಿಂದ ಉಂಟಾದಂತಹ ದುಃಖವನ್ನ ಪರಿಹಾರ ಮಾಡುವಂತ ಪರಮಾತ್ಮ ಉದ್ಧವನನ್ನ ಕಳಿಸ್ತಾ ಇದ್ದಾನೆ. ನಿನ್ನೆ ನಾವು ಪಾಠದ ಕೊನೆಯಲ್ಲಿ ಕೇಳಿದಂತೆ ಈ ಉದ್ಧವ, ಅಕ್ರೂರ, ಸಂಜಯ, ವಿದುರ ಎಲ್ಲರೂ ಕೂಡ ಉತ್ತಮ ನೀತಿಶಾಸ್ತ್ರಜ್ಞರಾಗಿದ್ದರು. ಅಲ್ಲಿ ಇದ್ದುಕೊಂಡು ತಮ್ಮ ತಮ್ಮ ರಾಜ್ಯಗಳಲ್ಲಿ ಇದ್ದುಕೊಂಡು ಆ ರಾಜರುಗಳಿಗೆ, ಪ್ರಜೆಗಳಿಗೆ ಉತ್ತಮವಾದಂತಹ ನೀತಿ ನಿಯಮಗಳನ್ನ, ಧರ್ಮಶಾಸ್ತ್ರವನ್ನ, ಅರ್ಥಶಾಸ್ತ್ರವನ್ನ ಎಲ್ಲವನ್ನು ಕೂಡ ಚೆನ್ನಾಗಿ ಬೋಧನೆ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು.
ಹಾಗಾಗಿ ಪರಮಾತ್ಮ ಇಲ್ಲಿ ತಾನೇ ಮಾಡ್ತಾ ಇದ್ದಾನೆ, ಒಳ್ಳೆ ನೀತಿಶಾಸ್ತ್ರಜ್ಞನಾದಂತಹ ಉದ್ಧವನನ್ನ ಕಳಿಸ್ತಾ ಇದ್ದಾನೆ. ಅಂದ್ರೆ ಇವೆಲ್ಲರೂ ಹೇಗಿತ್ತು ಸ್ವಭಾವ ಅಂತಂದ್ರೆ, ಉದ್ಧವ, ಅಕ್ರೂರ, ವಿದುರ ಮುಂತಾದಂಥವರದ್ದು ಒಬ್ಬರ ಸಂದೇಶವನ್ನ ಇನ್ನೊಬ್ಬರಿಗೆ ಮುಟ್ಟಿಸಿ ಅವರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿದ್ರು. ಸುಮ್ಮನೆ ಇವ್ರು ಏನ್ ಹೇಳಿದ್ದಾರೋ ಅದನ್ನೇ ಹೋಗಿ ಅಲ್ಲಿ ಬಾಯ್ಪಾಠ ಮಾಡಿ ಹೇಳೋದಲ್ಲ, ಹೊರತು ಅವರ ಮನಸ್ಸಿನ ಆಂತರ್ಯವನ್ನ ಅರಿತು, ಇಬ್ಬರ ಮನಸ್ಸಿನ ಆಂತರ್ಯವನ್ನು ಅರಿಬೇಕು. ಹೇಳಿದಂಥವರ ಆಂತರ್ಯ, ಯಾರ ಮುಂದೆ ಹೇಳಬೇಕು ಅವರ ಆಂತರ್ಯ, ಅವರ ಮನಸ್ಸಿಗೆ ಕನ್ವಿನ್ಸ್ ಆಗುವಂತೆ, ಅದು ಚೆನ್ನಾಗಿ ಅರ್ಥವಾಗುವಂತೆ ಹೇಳುವಂತಹ ಒಂದು ಚಾತುರ್ಯವನ್ನ ಇವರೆಲ್ಲರೂ ಕೂಡ ಹೊಂದಿದ್ದರು. ಹಾಗಾಗಿ ಪರಮಾತ್ಮ ಏನ್ ಮಾಡಿದ, ಹಸ್ತಿನಾವತಿಗೆ ಅಕ್ರೂರರನ್ನ ಕಳಿಸಿದ. ಅಲ್ಲಿನ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಆಮೇಲೆ ಧೃತರಾಷ್ಟ್ರನಿಗೆ ಉಪದೇಶ ಮಾಡಬೇಕು. ಧೃತರಾಷ್ಟ್ರ ಏನೋ ಸಾಮಾನ್ಯ ಒಬ್ಬ ದಾರಿಯಲ್ಲಿ ಹೋಗುವಂತ ವ್ಯಕ್ತಿಯಲ್ಲ, ಹಸ್ತಿನಾವತಿಯ ಮಹಾರಾಜನಾಗಿದ್ದಾನೆ. ಅವನು ಏನು ಸಾಮಾನ್ಯ ದೊಡ್ಡ ಜ್ಞಾನಿಯಾಗಿದ್ದ. ಹಾಗಾಗಿ ಅಂತಹ ಒಬ್ಬ ವ್ಯಕ್ತಿಗೆ ಉಪದೇಶ ಮಾಡಬೇಕಾದ್ರೆ ಯಾರನ್ನು ಕಳಿಸಿದ್ರೆ ಆಗೋದಿಲ್ಲ, ಅತ್ಯಂತ ಸಮರ್ಥರಾದಂತಹ ವ್ಯಕ್ತಿಯನ್ನು ಕಳಿಸಬೇಕು. ಹಾಗೆ ಇಲ್ಲಿಯೂ ಕೂಡ ಅಷ್ಟೆಲ್ಲ ನಂದಗೋಕುಲದ ಜನರಿಗೆ ಕನ್ವಿನ್ಸ್ ಆಗುವಂತೆ ಮಾತನಾಡಬೇಕು ಅಂತಂದ್ರೆ ಉದ್ಧವನಂತಹ ಜ್ಞಾನಿಯೇ ಬೇಕು. ಹಾಗಾಗಿ ಪರಮಾತ್ಮ ಅವನನ್ನ ಅಲ್ಲಿಗೆ ಕಳಿಸಿದ. ಮುಂದೆ ಮತ್ತೋ ವಿಯೋಗ ಇಹ ಕಸ್ಯಚಿದಸ್ತಿ ನೈವ ಯಸ್ಮಾದಹಂ ತನುಭೃತಾಂ ನಿಹಿತೋಂತರೇವ. ನಾಹಂ ಮನುಷ್ಯ ಇತಿ ಕುತ್ರ ಚ ವೋಸ್ತು ಬುದ್ಧಿಃ. ಬ್ರಹ್ಮೈವ ನಿರ್ಮಲತಮಂ ಪ್ರವದಂತಿ ಮಾಂ ಹಿ. ಪದಚ್ಛೇದ. ಮತ್ತಃ ವಿಯೋಗಃ ಇಹ ಕಸ್ಯಚಿತ್ ಅಸ್ತಿ ನ ಏವ ಯಸ್ಮಾತ್ ಅಹಂ ತನುಭೃತಾಂ ನಿಹಿತಃ ಅಂತರಾ ಏವ. ಅಂತರೇ ಏವ ನ ಅಹಂ ಮನುಷ್ಯಃ ಇತಿ ಕುತ್ರ ಚ ವಹ ಅಸ್ತು ಬುದ್ಧಿಃ ಬ್ರಹ್ಮ ಏವ ನಿರ್ಮಲತಮಂ ಪ್ರವದಂತಿ ಮಾಂ ಹಿ. ಕೃಷ್ಣ ಉದ್ಧವನ ಹತ್ತಿರ ಏನು ಹೇಳಿ ಕಳಿಸಿದ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಯಾದವರೇ, ನಾನು ನನಗೆ ಮತ್ತು ನಿಮಗೆ ಕಸ್ಯಚಿದಸ್ತಿರೇವ ಮತ್ತಃ, ಕಸ್ಯಚಿತ್ ಅಂದ್ರೆ ಯಾರಿಗೂ ಕೂಡ ನನ್ನಿಂದಾಗಿ ವಿಯೋಗ ಅನ್ನೋದು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಥಾತ್ ನನಗೆ ಮತ್ತು ನಿಮಗೆ, ಯಾದವರಿಗೆ ಮತ್ತು ಕೃಷ್ಣನಿಗೆ ಯಾವತ್ತೂ ಕೂಡ ವಿಯೋಗ ಅನ್ನೋದು, ನಾವಿಬ್ಬರು ಕೂಡ ದೂರ ಇದ್ದೀವಿ ಅನ್ನುವಂತಹ ಮಾತೇ ಇಲ್ಲ ಅಂತ. ಯಾಕೆ ಅಂತಂದ್ರೆ ಯಸ್ಮಾದಹಂ ತನುಭೃತಾಂ ನಿಹಿತಃ ಅಂತರೇ ಏವ. ಕೃಷ್ಣ ಇಲ್ಲಿ ತನ್ನನ್ನು ತಾನು ದೇವರು ಅಂತ ತಿಳಿಸ್ತಾ ಇದ್ದಾನೆ ಅವರಿಗೆ. ಯಾಕೆ ಅಂದ್ರೆ ನಾನು ಎಲ್ಲಿದ್ದೇನೆ, ನಾನು ಈ ಲೋಕದ ದೃಷ್ಟಿಯಲ್ಲಿ ಇಲ್ಲಿ ಇರಬಹುದು, ನಾನು ಮಧುರೆಯಲ್ಲಿ, ನೀವು ಗೋಕುಲದಲ್ಲಿ ಇರಬಹುದು, ಆದರೆ ನಾನೇನಾಗಿದ್ದೇನೆ ತನುಭೃತಾಂ, ಯಾರ್ಯಾರು ಶರೀರಿಗಳು, ಮನುಷ್ಯರು, ಜೀವಿಗಳು ಅಂತಿದ್ದಾರೋ ಅವರೆಲ್ಲರ ಅಂತರೇ ಏವ ನಿಹಿತಃ, ಒಳಗಡೆಯೇ ಇದ್ದೇನೆ. ನಾನೇನಾಗಿದ್ದಾನೆ ಎಲ್ಲ ಜೀವಿಗಳ ಒಳಗಡೆಯೇ ಇದ್ದೇನೆ. ಹಾಗಾಗಿ ನನಗೂ, ನಮಗೂ ಮತ್ತು ನಿಮಗೂ ಏನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ವಿಯೋಗ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಎಲ್ಲಿದ್ದೇನೆ, ನಿಮ್ಮೆಲ್ಲರ ಒಳಗಡೆಯೂ ಕೂಡ ಯಾವಾಗಲೂ ಇದ್ದೇನೆ.
ಅಂತರ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎಂಬುದಾಗಿ ಶ್ರುತಿ ಹೇಳುವಂತೆ ಪರಮಾತ್ಮ ಎಲ್ಲದರ ಒಳಗಡೆ ಮತ್ತು ಮಾತ್ರ ಅಲ್ಲ, ನಾಹಂ ಮನುಷ್ಯ ಇತಿ ಕುತ್ರಚ ಓಸ್ತು ಬುದ್ಧಿ ವಹ ಅಂದ್ರೆ ನಿಮಗೆ ಅಂತ. ನಿಮಗೆ ಒಂದು ಜ್ಞಾಪಕ ಇರಲಿ, ಏನಂತ? ನಾನು ಮನುಷ್ಯ ಅಲ್ಲ, ಕೃಷ್ಣ ಮನುಷ್ಯ ಅಲ್ಲ ಎನ್ನುವಂತಹ ಭಾವನೆ ನಿಮಗೆ ಇರಲಿ. ನಾನು ಮನುಷ್ಯನೆಂಬಂತಹ ಭಾವನೆ ನಿಮಗೆ ಯಾವತ್ತೂ ಬರಬಾರದು. ನಾನು ಮನುಷ್ಯನಲ್ಲ. ಮತ್ಯಾರು ನಾನು ಹಾಗಾದರೆ? ಬ್ರಹ್ಮೈವ ನಿರ್ಮಲತಮಂ ಪ್ರವದಂತಿ ಮಾಂಹಿ. ತಿಳಿದಂಥವರು ಜ್ಞಾನಿಗಳೆಲ್ಲರೂ ಕೂಡ ನನ್ನನ್ನ ನಿರ್ಮಲತಮ ಅಂದರೆ ಪ್ಯೂರೆಸ್ಟ್, ಪರಿಶುದ್ಧನಾದಂತಹ ಪರಬ್ರಹ್ಮ ಎಂಬುದಾಗಿ ನನ್ನನ್ನು ಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ನಾನು ನಿಮ್ಮೆಲ್ಲರ ಒಳಗಡೆ ಯಾವಾಗಲೂ ಇದ್ದೇನೆ. ನನಗೂ ಮತ್ತು ನಿಮಗೂ ವಿಯೋಗ ಬರಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ನಿಮ್ಮಿಂದಾಗಿ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮ ಒಳಗಡೆ ಯಾವಾಗಲೂ ಕೂಡ ಇದ್ದೇ ಇದ್ದೇನೆ ಎನ್ನುವಂತಹ ಒಂದು ಇದರಲ್ಲಿ ಎರಡು ಅಂಶಗಳು ಸೇರಿವೆ. ಒಂದು ಅವರಿಗೆ ಸಾಂತ್ವನ ಮಾಡುವಂತಹ ಮಾತುಗಳು, ಇನ್ನೊಂದು ಅವರ ಉದ್ಧಾರಕ್ಕೆ ಕಾರಣ ಆಗುವಂತಹ ಮಾತುಗಳು. ಉದ್ಧವನ ಮಾತನ್ನ ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಸಾಮಾನ್ಯ ಮನುಷ್ಯನಲ್ಲ, ದೇವರು ನಮ್ಮೆಲ್ಲರ ಒಳಗಡೆ ಅಂತರ್ಯಾಮಿಯಾಗಿದ್ದಾನೆ ಎಂಬುದಾಗಿ ನಿರಂತರ ಅನುಸಂಧಾನ ಮಾಡಿದರೆ ಅವರ ಉದ್ಧಾರಕ್ಕೆ ಕಾರಣವಾಗುವಂತಹ ಮಾತುಗಳು. ಇನ್ನು ಅವರ ಬಂದಿರುವಂತಹ ತಾತ್ಕಾಲಿಕವಾದಂತಹ ದುಃಖ ಅದನ್ನಂತೂ ಕಡಿಮೆ ಮಾಡೇ ಮಾಡುತ್ತೆ. ಹೀಗೆ ಎರಡೂ ಹಿನ್ನೆಲೆಯಲ್ಲಿರುವಂತಹ ಒಂದು ಮಾತುಗಳನ್ನ ಉದ್ಧವನ ಮೂಲಕ ಪರಮಾತ್ಮ ಎಲ್ಲ ಗೋಪಾಲಕರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಮುಂದೆ ಪೂರ್ವಂ ಯದಾಹಿ ಅಜಗರೋ ನಿಜಗಾರನಂದಂ ಸರ್ವೇನ ಶೇಕುರಥ ತತ್ ಪ್ರವಿಮೋಕ್ಷಣಾಯ ಮತ್ಪಾದ ಸಂಸ್ಪರ್ಶತಃ ಸತದಾತಿ ದಿವ್ಯೋ ವಿದ್ಯಾಧರಸ್ತದುದಿತಂ ನಿಖಿಲಂ ಸ್ಮರಂತು. ಪದಚ್ಛೇದ. ಪೂರ್ವಂ ಯದಾ ಹಿ ಅಜಗರಃ ನಿಜಗಾರ ನಂದಂ ಸರ್ವೇ ನ ಶೇಕುಃ ಅಥ ತತ್ ಪ್ರವಿಮೋಕ್ಷಣಾಯ ಮತ್ಪಾದ ಸಂಸ್ಪರ್ಶತಃ ಸಹ ತದಾ ಅತಿದಿವ್ಯಃ ವಿದ್ಯಾಧರಃ ತದುದಿತಂ ನಿಖಿಲಂ ಸ್ಮರಂತು. ಇಷ್ಟನ್ನು ಹೇಳಿದ. ಮತ್ತಿನ್ನೊಂದು ಮಾತನ್ನು ಹೇಳ್ತಾ ಇದ್ದಾನೆ, ನೀವು ಹಿಂದೆ ಆದಂತಹ ಒಂದು ಘಟನೆಯನ್ನ ನೆನಪಿಸಿಕೊಳ್ಳಿ ಅಂತ ಪರಮಾತ್ಮ ತನ್ನ ಬಾಲ್ಯದಲ್ಲಿ ಆದಂತಹ ಒಂದು ಘಟನೆಯನ್ನ, ತಾನು ಮನುಷ್ಯನಲ್ಲ ಎನ್ನುವುದಕ್ಕೆ ಪೂರಕವಾದಂತಹ ಒಂದು ಘಟನೆಯನ್ನ ಎಲ್ಲ ಯಾದವರಿಗೆ ನೆನಪಿಸ್ತಾ ಇದ್ದಾರೆ. ಏನಾಗಿತ್ತು? ಒಂದು ಸಲ ಎಲ್ಲರೂ ಕೂಡ ಜಾತ್ರೆಗೆ ಅಂತ ಹೋಗಿರ್ತಾರೆ. ಅಲ್ಲಿ ಹೋದಾಗ ಏನಾಗುತ್ತೆ, ಒಂದು ದೊಡ್ಡ ಹೆಬ್ಬಾವು ಬಂದು ನಂದನನ್ನ ನುಂಗಲಿಕ್ಕೆ ಅಂತ ಪ್ರಾರಂಭ ಆಗುತ್ತೆ. ಆವಾಗ ಎಲ್ಲರೂ ಕೂಡ ಏನೋ ಪ್ರಯತ್ನ ಮಾಡ್ತಾರೆ ಹೆಬ್ಬಾವಿನಿಂದಾಗಿ ನಂದಗೋಪುರನ ಬಿಡಿಸ್ಬೇಕು ಅಂತ. ಆದರೆ ಬಿಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೇನಾಗುತ್ತೆ, ಪರಮಾತ್ಮ ತನ್ನ ಕಾಲಿನಿಂದ ಅದಕ್ಕೆ ಒದಿತಾನೆ. ತಕ್ಷಣ ಅದು ಹೆಬ್ಬಾವು ಆ ನಂದಗೋಪುರನ ಬಿಟ್ಟು ಬಿಡುತ್ತೆ. ಮೂಲತಃ ಅದು ಒಂದು ಸಾಮಾನ್ಯ ಹೆಬ್ಬಾವಾಗಿದ್ದಲ್ಲ. ಅದೇನಾಗಿತ್ತು, ವಿದ್ಯಾಧರ, ಒಬ್ಬ ವಿದ್ಯಾಧರ, ಗಂಧರ್ವ ವಿದ್ಯಾಧರರು ಅಂತ ಆ ವಿದ್ಯಾಧರನಾಗಿದ್ದ. ಆವಾಗ ವಿದ್ಯಾಧರ ಒಂದು ಮಾತನ್ನು ಹೇಳಿದ, ಅದು ನೆನಪಿಸಿಕೊಳ್ಳಿ ಅಂತ ಕೃಷ್ಣ ಈ ರೀತಿಯಾಗಿ ಹೇಳಿದ್ದ. ಪೂರ್ವಂ ಹಿ ಯದಾ ಅಜಗರ ನಿಜಗಾರ, ಹಿಂದೆ ಅಜಗರ, ಅಜಗರ ಅಂದ್ರೆ ಹೆಬ್ಬಾವು,
ಹೆಬ್ಬಾವೇನ್ ಮಾಡ್ಬಿಟ್ಟಿತ್ತು, ನಂದಂ ನಿಜಗಾರ, ನಂದನನ್ನೇ ನಿಜಗಾರ ನುಂಬಿಬಿಟ್ಟಿತ್ತು. ನುಂಗಿದಾಗ ತತ್ ಪ್ರವಿಮೋಕ್ಷಣಾಯ, ನಂದನನ್ನ ಬಿಡಿಸ್ಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡಿದಿರಿ, ಆದರೆ ನ ಶೇಕುಹು, ನಿಮ್ಗೆ ಯಾರಿಗೂ ನೀವು ಸಮರ್ಥರಾಗಲಿಲ್ಲ, ಬಿಡಿಸ್ಲಿಕ್ಕೆ ಆಗಲಿಲ್ಲ. ಆವಾಗ ನಾನೇನ್ ಮಾಡಿದೆ, ಮತ್ಪಾದ ಸಂಸ್ಪರ್ಶತಃ, ನನ್ನ ಪಾದಸ್ಪರ್ಶದಿಂದಾಗಿ ಅದನ್ನು ಮುಟ್ಟಿದಾಗ ತದುದಿತಂ ವಿದ್ಯಾಧರ, ಆ ಹಾವಿನಿಂದಾಗಿ ಅತ್ಯಂತ ದಿವ್ಯ ಸ್ವರೂಪದ ವಿದ್ಯಾಧರ ಒಬ್ಬ ಬಂದ. ಅವನು ತದುದಿತಂ, ಅವನು ಹೇಳಿದ್ದನ್ನ ನಿಖಿಲಂ ಸ್ಮರಂತು, ಅವನು ಹೇಳಿದಂತಹ ಎಲ್ಲ ಮಾತನ್ನು ಕೂಡ ನೀವು ನೆನಪಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಒಂದು ಅದ್ಭುತವಾದಂತಹ ಹೆಬ್ಬಾವಿನಿಂದಾಗಿ ಆ ವಿದ್ಯಾಧರ ಅವನು ಬರ್ತಾನೆ. ಅವನು ಪರಮಾತ್ಮನ ಬಗ್ಗೆ, ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಒಂದಿಷ್ಟು ಮಾತನ್ನು ಹೇಳಿದ್ದ. ಆ ಮಾತನ್ನು ನೆನಪಿಸಿಕೊಳ್ಳಿ, ನಿಮಗೆ ಇನ್ನಷ್ಟು ಗಟ್ಟಿಯಾಗುತ್ತೆ. ಕೃಷ್ಣ ಸಾಮಾನ್ಯ ಮನುಷ್ಯನಲ್ಲ, ಕೃಷ್ಣ ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ, ಪರಿಶುದ್ಧವಾದಂತಹ ನಿರ್ಮಲತಮನಾದಂತಹ ಪರಬ್ರಹ್ಮನಾಗಿದ್ದಾನೆ ಎನ್ನುವಂತಹ ವಿಚಾರ ನಿಮಗೆ ಗಟ್ಟಿಯಾಗುತ್ತೆ ಅಂತ ಪರಮಾತ್ಮ ಹಿಂದೆ ನಡೆದಂತಹ ಒಂದು ಘಟನೆಯನ್ನ ಅವರಿಗೆ ಮತ್ತೆ ನೆನಪಿಸ್ತಾ ಇದ್ದಾನೆ. ಆ ವಿದ್ಯಾಧರ ಏನು ಹೇಳಿದ್ದ, ಪೂರ್ವಂಸ ರೂಪಮದತಃ ಪ್ರಜಹಾಸ ವಿಪ್ರಾನ್ ನಿತ್ಯಂ ತಪಃ ಕೃಶತರ ಅಂಗಿರಸೋ ವಿರೂಪಾನ್. ತೈಃ ಪ್ರಾಪಿತಃ ಸಪದಿ ಸೋಜಗರತ್ವಮೇವ ಮತ್ತೋ ನಿಜಾಂ ತನುಮವಾಪ್ಯ ಜಗಾದನಂದಂ. ಪದಚ್ಛೇದ. ಪೂರ್ವಂ ಸಹ ರೂಪಮದತಃ ಪ್ರಜಹಾಸ ವಿಪ್ರಾನ್ ನಿತ್ಯಂ ತಪಃಕೃಶತರ ತಪಃಕೃಶತರಾಂಗಿರಸಃ ವಿರೂಪಾನ್ ತೈಃ ಪ್ರಾಪಿತಃ ಸಪದಿ ಸಹ ಅಜಗರತ್ವಂ ಏವ ಮತ್ತಃ ನಿಜಾಂ ತನುಂ ಅವಾಪ್ಯ ಜಗಾದ ನಂದಂ. ಆ ವಿದ್ಯಾಧರ ಹೆಬ್ಬಾವ್ಯಾಕಾಗಿದ್ದ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ವಿದ್ಯಾಧರರು ಅಂತಂದ್ರೆ ಒಳ್ಳೆ ಸೌಂದರ್ಯ ಇರುವಂತಹ ವ್ಯಕ್ತಿಗಳವರು. ಆ ವಿದ್ಯಾಧರ ಏನಾಗಿದ್ದ, ಸೌಂದರ್ಯ ರೂಪಮದತಃ, ರೂಪಮದತ ಒಳ್ಳೆ ಸೌಂದರ್ಯ ಇತ್ತು, ಹಾಗಾಗಿ ಒಳ್ಳೆ ರೂಪ ಇದೆ ಎನ್ನುವಂತ ಅಹಂಕಾರದಿಂದಾಗಿ ಒಂದ್ಸಲ ಅಂಗೀರಸರು ಎನ್ನುವಂತಹ ಅನೇಕ ಜನ ಬ್ರಾಹ್ಮಣರ ಇದ್ರು. ಅವರೆಲ್ಲರೂ ಕೂಡ ನಿತ್ಯಂ ತಪಃ ಕೃಶತರಹ, ನಿರಂತರವಾಗಿ ತಪಸ್ಸನ್ನು ಮಾಡಿ 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 ತುಂಬಾ ತೆಳ್ಳಗಾಗಿ ಬಿಟ್ಟಿದ್ರು. ವ್ರತ ಉಪವಾಸ ಮಾಡಿ 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 ತೆಳ್ಳಗಾಗಿ ಬಿಟ್ಟಿದ್ರು. ಅಂತಹ ಅಂಗೀರಸರೆಂಬಂತಹ ವಿಪ್ರರನ್ನ, ಬ್ರಾಹ್ಮಣರನ್ನ ಈ ವಿದ್ಯಾಧರ ಏನ್ ಮಾಡಿದ, ವಿರೂಪಾನ್ ಪ್ರಜಹಾಸ, ನೀವೆಲ್ಲರೂ ಕೂಡ ಕುರೂಪಿಗಳು, ನಿಮ್ಮ ರೂಪ ಸರಿ ಇಷ್ಟು ತೆಳಗಿದ್ದೀರ ಹಾಗೆ ಹೀಗೆ ಅಂತ ತಪಸ್ಸನ್ನು ಮಾಡಿ ಕೃಶರಾದಂತಹ ಅಂಗೀರಸರೆಂಬಂತಹ ಅನೇಕ ಬ್ರಾಹ್ಮಣರನ್ನ ಅವಮಾನ ಮಾಡಿದ, ಅಪಹಾಸ್ಯ ಮಾಡಿದ. ಅದರಿಂದಾಗಿ ಆ ವಿಪ್ರರು ಬ್ರಾಹ್ಮಣರೇನ್ ಮಾಡಿದ್ರು, ಅವನಿಗೆ ನೀನು ಅಜಗರನಾಗು, ಹೆಬ್ಬಾವಾಗು ಎಂಬುದಾಗಿ ಶಾಪ ಕೊಟ್ರು. ಹೀಗೆ ಅವನೇನಾದ, ಸಪದಿ ಅಂದ್ರೆ ತಕ್ಷಣದಲ್ಲಿ ಇಮಿಡಿಯೇಟ್ ಆಗಿ ಅವನು ಹೆಬ್ಬಾವಾಗಿ ಬಿಟ್ಟ. ಹೆಬ್ಬಾವಾದ ಮೇಲೆ ಅವನು ಭಾಗವತದಲ್ಲಿ ಬರುತ್ತೆ, ನನಗೆ ಈ ವಿಮೋಚನೆ ಯಾವಾಗ ಅಂತ ಕೇಳಿದಾಗ ಕೃಷ್ಣನ ಪಾದ ಸ್ಪರ್ಶ ಆದಾಗ ನಿನಗೆ ವಿಮೋಚನೆ ಅಂತ ಹೇಳಿರ್ತಾರೆ. ಹೀಗೆ ಅವನೇನಾದ, ಅಜಗರನಾದ. ಆಮೇಲೆ ಮತ್ತಃ ನಿಜಂ ತನುಮವಾಪ್ಯ ಜಗಾದನಂದಂ, ಮತ್ತಃ ಅಂದ್ರೆ ನನ್ನಿಂದ, ಕೃಷ್ಣನಿಂದಾಗಿ ತನ್ನ ನಿಜವಾದಂತಹ ಸ್ವರೂಪವನ್ನ, ನಿಜತನುಂ ಅವಾಪ್ಯ ಜಗಾದನಂದಂ, ನಿಜವಾದಂತಹ ವಿದ್ಯಾಧರ ರೂಪ ಬಂದಾಗ ಅವನು ನಂದನಿಗೆ ಒಂದು ಉತ್ತಮವಾದ ಮಾತನ್ನ ಹೇಳಿದ. ಅದನ್ನ ನೆನಪಿಸಿಕೊಳ್ಳಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಾಯಂ ನರೋ ಹರಿರಯಂ
ಪರಮಃ ಪರೇಭ್ಯಃ ವಿಶ್ವೇಶ್ವರಃ ಸಕಲ ಕಾರಣಃ ಆತ್ಮತಂತ್ರಃ ವಿಜ್ಞಾಯ ಚೈನಮುರು ಸಂಸೃತಿತೋ ವಿಮುಕ್ತಾಃ ಯಾಂತ್ಯಸ್ಯ ಪಾದಯುಗಲಂ ಮುನಯೋ ವಿರಾಗಾಃ. ಪದಚ್ಛೇದ. ನ ಅಯಂ ನರಃ ಹರಿಃ ಅಯಂ ಪರಮಃ ಪರೇಭ್ಯಃ ವಿಶ್ವೇಶ್ವರಃ ಸಕಲಕಾರಣಃ ಆತ್ಮತಂತ್ರಃ ವಿಜ್ಞಾಯ ಚ ಏನಂ ಉರು ಸಂಸೃತಿತಃ ವಿಮುಕ್ತಾಃ ಯಾಂತಿ ಅಸ್ಯ ಪಾದಯುಗಲಂ ಮುನಯಃ ವಿರಾಗಾಃ. ಆ ವಿದ್ಯಾಧರ ಹೇಳಿದಂತಹ ಮಾತುಗಳೇನು ಅಂತಂದ್ರೆ, ಅವನು ಹೇಳ್ತಾ ಇದ್ದಾನೆ, ಅಯಂ ಹರಿಹಿ ನ ನರಹ. ಈ ಕೃಷ್ಣ ಏನಾಗಿದ್ದಾನೆ, ಇವನು ನರನಲ್ಲ, ಮನುಷ್ಯನಲ್ಲ, ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ. ಎಂಥವನು? ಪರೇಭ್ಯ ಪರಮಃ, ಪರರು ಅಂದರೆ ಶ್ರೇಷ್ಠರು, ಶ್ರೇಷ್ಠರಾದಂತಹ ರುದ್ರ ಬ್ರಹ್ಮಾದಿಗಳಿಗಿಂತಲೂ ಕೂಡ ಇವನೇನಾಗಿದ್ದಾನೆ? ಪರಮಃ, ಉತ್ತಮನಾಗಿದ್ದಾನೆ. ಸರ್ವೋತ್ತಮನಾದಂತಹ ಪರಮಾತ್ಮನೇ ಈ ಕೃಷ್ಣ. ಇವನು ನರನಲ್ಲ, ಮನುಷ್ಯನಲ್ಲ. ಮತ್ತೇನಾಗಿದ್ದಾನೆ? ವಿಶ್ವೇಶ್ವರ, ಇಡೀ ವಿಶ್ವಕ್ಕೆ ಒಡೆಯನಾಗಿದ್ದಾನೆ. ಸಕಲ ಕಾರಣ, ಎಲ್ಲ ಜಗತ್ತಿಗೂ ಕೂಡ ಮೂಲ ಕಾರಣನಾಗಿದ್ದಾನೆ. ಆತ್ಮತಂತ್ರ, ಸ್ವತಂತ್ರನಾಗಿದ್ದಾನೆ. ಇಂತಹ ಇವನನ್ನ ವಿಜ್ಞಾಯ, ಯಾರು ಚೆನ್ನಾಗಿ ತಿಳಿತಾರೋ, ಈ ರೀತಿಯಾಗಿ ಸರ್ವತಂತ್ರ, ಸ್ವತಂತ್ರ, ವಿಶ್ವೇಶ್ವರ, ಸರ್ವೋತ್ತಮನಾದಂತಹ ಪರಮಾತ್ಮ ಇವನು ಮನುಷ್ಯನಲ್ಲ ಅಂತ ಇವನನ್ನ ಸರಿಯಾಗಿ ಯಾರು ತಿಳಿದು ಉಪಾಸನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಆ ವಿರಾಗಾಹ ಮುನಯಃ, ವಿರಕ್ತರಾಗಿ ಮುನಿಗಳಾಗಿ ಅವರೇನಾಗ್ತಾರೆ? ಉರು ಸಂಸ್ಕೃತಿತಃ ವಿಮುಕ್ತಾಹ. ಈ ಒಂದು ಸಂಸ್ಕೃತಿ ಅಂತಂದ್ರೆ ಸಂಸಾರ, ಈ ದೊಡ್ಡದಾದಂತಹ ಸಂಸಾರದಿಂದಾಗಿ ವಿಮುಕ್ತರಾಗಿ ಪರಮಾತ್ಮನ ಪಾದ ಯುಗಲವನ್ನ, ಯುಗಲ ಅಂತಂದ್ರೆ ಜೋಡಿ ಅಂತ, ಎರಡು ಪಾದಗಳನ್ನ, ಪಾದದ್ವಂದ್ವಗಳನ್ನ ಎಲ್ಲರೂ ಕೂಡ ಯಾಂತಿ, ಸೇರ್ತಾರೆ ಅಂತ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು. ಗೊಲ್ಲರಿಗೆ ಮತ್ತು ನಂದಗೋಪರಿಗೆ ಹೇಳ್ತಾ ಇದ್ದಾನೆ ಆ ವಿದ್ಯಾಧರ, ನೀವು ಅಂದುಕೊಂಡಿರುವಂತೆ ಈ ಕೃಷ್ಣ ಮನುಷ್ಯನಲ್ಲ, ಬ್ರಹ್ಮಾದಿ ದೇವತೆಗಳಿಗಿಂತಲೂ ಉತ್ತಮನಾದಂತಹ ಹರಿಯಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಇಡೀ ಜಗತ್ತಿಗೆ ಕಾರಣನಾಗಿದ್ದಾನೆ, ಇಡೀ ಜಗತ್ತಿಗೆ ಒಡೆಯನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಇಂತಹ ಪರಮಾತ್ಮನನ್ನ ನೀವು ಮನುಷ್ಯ ಅಂತ ಸರ್ವಥಾ ತಿಳಿದಿಕ್ಕೆ ಹೋಗ್ಬೇಡಿ. ಇವನನ್ನ ಪರಮಾತ್ಮ ಅಂತ ಉಪಾಸನೆ ಮಾಡಿ, ಯಾರ್ಯಾರು ಇವನನ್ನ ಪರಮಾತ್ಮ ಅಂತ ಚೆನ್ನಾಗಿ ತಿಳಿದು ಉಪಾಸನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಪರಮಾತ್ಮನ ಪಾದವನ್ನೇ ಸೇರ್ತಾರೆ, ಉತ್ತಮವಾದಂತಹ ಲೋಕಗಳನ್ನು ಪಡಿತಾರೆ ಅಂತ ವಿದ್ಯಾಧರ ಹೇಳಿದ್ದ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ, ಅದನ್ನು ನೆನಪಿಸಿಕೊಳ್ಳಿ. ಅಂದ್ರೆ ವಿದ್ಯಾಧರ ಹೇಳಿದ್ದೇನು? ಕೃಷ್ಣ ಮನುಷ್ಯನಲ್ಲ, ಪರಮಾತ್ಮ ಅಂತ. ಈಗ ಕೃಷ್ಣನು ಕೂಡ ಅದೇ ಮಾತನ್ನು ಹೇಳಿ ಕಳಿಸ್ತಾ ಇದ್ದಾನೆ, ನಾನು ಮನುಷ್ಯನಲ್ಲ, ನಾನು ಮನುಷ್ಯ ಎನ್ನುವಂತಹ ಅಭಿಪ್ರಾಯ ನಿಮಗೆ ಯಾವತ್ತೂ ಕೂಡ ಬರಬಾರದು. ನನ್ನನ್ನು ನೀವೇನಂತ ತಿಳ್ಕೊಳ್ಬೇಕು? ನಿರ್ಮಲ ತಮನಾದಂತಹ, ಅತ್ಯಂತ ಶುದ್ಧನಾದಂತಹ ಪರಮಾತ್ಮ, ಪರಬ್ರಹ್ಮ ಎಂಬುದಾಗಿ ತಿಳಿದುಕೊಳ್ಳಿ ಎಂಬುದಾಗಿ ಹೇಳಿದ. ಅದಕ್ಕೆ ಅವರಿಗೆ ಒಂದು ನೆನಪು ಬರಲಿ ಅಂತ ಹಿಂದೆ ನಡೆದಂತಹ ಒಂದು ಘಟನೆಯನ್ನು ಕೂಡ ಪರಮಾತ್ಮ ಇಲ್ಲ ಗೋಪಾಲಕರಿಗೂ ಕೂಡ ಉದ್ಧವನ ಮೂಲಕ ಸಂದೇಶದ ರೀತಿಯಲ್ಲಿ ತಿಳಿಸ್ತಾ ಇದ್ದಾನೆ. ಅದಾದ ಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ, ಆ ವರುಣನ ಒಂದು ಘಟನೆ. ಅದನ್ನು ಕೂಡ ಪರಮಾತ್ಮ ಹೇಳಿ ಅಲ್ಲಿಯೂ ಕೂಡ ಗೊತ್ತಾಗುತ್ತೆ ಪರಮಾತ್ಮ ಅವನು ಕೃಷ್ಣ ಅವನು ಸಾಮಾನ್ಯ ಮನುಷ್ಯನಲ್ಲ, ಪರಮಾತ್ಮ ಅಂತ ಗೊತ್ತಾಗುತ್ತೆ. ಇನ್ನೊಂದು ಸಲ ಇನ್ನೊಂದು ವಿಚಿತ್ರವಾದಂತಹ ಒಂದು ದರ್ಶನವನ್ನ ಎಲ್ಲ ಗೋಪಾಲಕರಿಗೆ ಪರಮಾತ್ಮ ಮಾಡಿಸ್ತಾನೆ. ಆ ಎಲ್ಲ ವಿಚಾರವನ್ನು ಕೂಡ ಮತ್ತೆ ಮುಂದಿನ ಪಾಠ ನಾಳೆ
ಪಾಠ ಇರೋದಿಲ್ಲ. ದ್ವಿತೀಯದ ದಿವಸ ನಾವೆಲ್ಲರೂ ಕೂಡ ನೋಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ ನಮಸ್ಕಾರ. ನಮಸ್ಕಾರ.